4 ವರ್ಷದ ಬಾಲಕ ನಾಪತ್ತೆ. ಆಶ್ಚರ್ಯ ಎನ್ನುವ ರೀತಿಯಲ್ಲಿ ಪತ್ತೆಯಾದ ಮಗು. ಕ್ಷಣ ಹೊತ್ತು ಕಾಣೆಯಾಗಿ ನಗರದಂತಹ ಹಾಗೂ ಓಣಿಯ ತುಂಬೆಲ್ಲ ಸುದ್ದಿ ಹಾಕಿದ್ದ ಬಾಲಕ ಈಗ ಟೆರೆಸ್ನ ಮೆಟ್ಟಿಲ ಕೆಳಗೆ ಮಲಗಿದ್ದು ಪತ್ತೆಯಾಗಿದ್ದಾನೆ. ದಾಂಡೇಲಿ ನಗರದ ಲಮಾನಿಚಾಳದ ಬಾಲಕ ಅಜಾನ್ ಅಹಮದ್ ಯಾಸಿನ್ ಹೆಬ್ಬಳ್ಳಿ 4 ವರ್ಷ ವಯಸ್ಸಿನ ಮಗು ಶುಕ್ರವಾರ ಬೆಳಿಗ್ಗೆ ನಾಪತ್ತೆಯಾಗಿರುವುದು ಸುದ್ದಿಯಾಗಿತ್ತು. ಸಂಬಂಧಿಕರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೋದ ಬಾಲಕ ಕಾಣುತ್ತಿಲ್ಲ ಎಂದು ಮನೆಯವರು ತಿಳಿಸಿದರು. ಬಾಲಕನ ಬಗ್ಗೆ ಮಾಹಿತಿ ಸಿಕ್ಕರೆ ಸ್ಥಳೀಯ ಪೊಲೀಸ್ ಠಾಣೆಗೂ ತಿಳಿಸುವಂತೆ ಹೇಳಲಾಗಿತ್ತು. ಬಾಲಕನ ಪತ್ತೆಗಾಗಿ ಹಳಿಯಾಳ, ಜೊಯ್ಡಾ, ದಾಂಡೇಲಿ ಠಾಣೆಗಳಿಗೆ ಮಾಹಿತಿ ನೀಡಲಾಗಿದೆ. ಆದರೆ ನಗರದ ಅನೇಕ ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಮನೆಯವರಲ್ಲಿ ದುಗುಡಮನೆ ಮಾಡಿತ್ತು. ಆದರೆ ಸತತ 4 ಗಂಟೆಗಳ ನಂತರ ಮಗು ಸಿಕ್ಕಿದೆ. ಅಂಗೈಯಲ್ಲಿ ತುಪ್ಪ ಹಿಡಿದು ಊರು ತುಂಬ ಹುಡುಕಿದಂತೆ ಈ ಘಟನೆ ನಡೆದಿದೆ. ಎಲ್ಲ ಕಡೆ ಸುದ್ದಿ ಹರಡುತ್ತಿದ್ದಂತೆ ಮಗುವಿನ ಹುಡುಕಾಟ ಜೋರಾಗಿತ್ತು. ಆದರೆ ಮಗು ಮಾಳಗಿಯ ಮೆಟ್ಟಿಲ ಕೆಳಗೆ ಮಲಗಿದ್ದು ಕಂಡು ಬಂದಿದೆ. ಓಣಿಯ ತುಂಬೆಲ್ಲ ಸುದ್ದಿ ಹರಡಿ ಜನರು ಜಮಾಯಿಸಿದರು. ಯಾರೋ ಮನೆಯನ್ನು ಮತ್ತೆ ಶೋಧಿಸಿದಾಗ ಮಗು ಸಿಕ್ಕಿದೆ. ಮನೆಯವರ ಕಣ್ಣಲ್ಲಿ ನಿರಾಳತೆ ಕಂಡು ಬಂದಿದೆ. ಸುಮಾರು 5-6 ತಾಸು ಮಗು ಕಾಣದಿರುವುದಕ್ಕೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿತ್ತು. ಈ ಮಗು ಸುರಕ್ಷತೆಯಿಂದ ಪೋಷಕರಿಗೆ ಸಿಗಬೇಕು ಎಂದು ಎಲ್ಲ ಧರ್ಮದವರು ಪ್ರಾರ್ಥಿಸಿದರು. जोली में क्या करते क्या रे जोली में सीढ़ी नीचे बच्चे की ओर सब बने कर